ಹೆಲೋ ಎವ್ರಿವನ್, ಇವತ್ತು ನಾನು ಪಂಜಾಬ್ ಸ್ಪೆಷಲ್ ಸರ್ಸೋಕಿ ಸಾಗ್ ಮಾಡತ್ತೀನಿ. ಸೊ ಇದು ಮಾಡಕ್ಕೆ ನಾನು ಇನ್ನೇನು ತೊಗೊಂಡಿದ್ದೀನಿ ಅಂತಂದರೆ 2 ಕಟ್ಟು ಸಾಸಿವೆ ಎಲೆ, 1 ಕಟ್ಟು ಬತುವ ಎಲೆ ಮತ್ತು ಅರ್ಧ ಕಟ್ಟು ಪಾಲಕ್ ಮತ್ತು ಅರ್ಧ ಕಟ್ಟು ಮೆಂತ್ಯ ಎಲೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ಚಂದ ತೊಳ್ಕೊಂಡು ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಹಿಡಿ ಕೊತ್ತಂಬರಿ ತೊಗೊಂಡಿನಿ ಮತ್ತು ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ. ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ಮಾಡೀನಿ ಅಂತಂದರೆ 2 ಪಾರ್ಟ್ ಮಾಡ್ಕೊಂಡಿನಿ. ಸೊ 1 ಪಾರ್ಟ್ ಏನು ಮಾಡ್ತೀನಿ, ಕುದಿಸ್ಬೇಕಾದ್ರೆ ಹಾಕೊಳ್ತೀನಿ. ಇನ್ನೊಂದು ಪಾರ್ಟ್ ಏನು ಮಾಡ್ತೀನಿ ಅಂತಂದರೆ ಒಗ್ಗರಣೆ ಮಾಡೋ ಟೈಮಿಗೆ ಹಾಕೋತೀನಿ. ಇದೆಲ್ಲ ಸೈಡಿಗೆ ಇಟ್ಟು ಮತ್ತೇನು ಮಾಡಬೇಕು, ಒಂದು ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಆ ನೀರು ಸ್ವಲ್ಪ ಚಲೋತ್ನಾಗ ಕುದಿ ಬಂದಮೇಲೆ ಇದು ಕಟ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ಎಲ್ಲಿ ಏನು ಮಾಡಬೇಕು ಹಾಕಬೇಕು. ಕುಕ್ಕರ್ದಾಗ ಹಾಕ್ಕೊಂಡು ಒಂದು ಸ್ವಲ್ಪ ಅದ್ರ ಜೊತೆಗೆ ನಾವೆಲ್ಲ ಏನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡ್ಕೊಂಡಿರ್ತೇವೆ, ಸೊ 1 ಪಾರ್ಟ್ ಹಾಕಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಆಮೇಲೆ ಉಪ್ಪು ಅರಿಶಿನ ಹಾಕಿ ಚಲೋತ್ನಾಗಿ ಕುಕ್ಕರ್ ಒಂದು 3-4 ವಿಸಿಲ್ಸ್ವರೆಗೂ ಕುದಿಸ್ಕೊಂಡು ಬರಬೇಕು. 3-4 ವಿಸಿಲ್ ಆದಮೇಲೆ ಅದು ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಸ್ಮ್ಯಾಶರ್ ತೊಗೊಂಡು ಚಲೋತ್ನಾಗಿ ಸ್ಮ್ಯಾಶ್ ಮಾಡಬೇಕು, ಫುಲ್ ಸ್ವಲ್ಪ ಸಾಫ್ಟ್ ಆಗೋಸ್ತನ. ಸೊ ನೆಕ್ಸ್ಟ್ ಎಷ್ಟಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡಿಕೊಂಡು ಮತ್ತು ಅದಕ್ಕೆ ಗ್ಯಾಸ್ ಮೇಲೆ ಇಟ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಟು ಮತ್ತು ಹಾಗೆ ಕಂಟಿನ್ಯೂಸ್ ಅದು ಬಾಯ್ಲ್ ಆಗ್ತಾ ಸ್ಲೋ ಆಗಿ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ಒಂದು ಹಾಫ್ ಬಟ್ಲ ಮೆಕ್ಕೆಜೋಳದ ಹಿಟ್ಟು ಹಾಕ್ಕೋಬೇಕು. ಸೊ ನೀವು ಇಲ್ಲಿ ಒಂದೇ ಸರಿ ಹಾಕ್ಕೊಂಡ್ರೆ ಗಂಟು ಆಗ್ತದೆ. ಸೊ ಬೆಟರ್ ಏನಂತಂದ್ರೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಸ್ಮ್ಯಾಶ್ ಮಾಡ್ಕೋತಾ ಹೋಗಿ, ಮತ್ತೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಸ್ಮ್ಯಾಶ್ ಮಾಡ್ಕೋತಾ ಹೋಗಿ ಫುಲ್ ಸಾಫ್ಟ್ ಆದಮೇಲೆ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಸೊ ಅದು ಏನು ಮಾಡಬೇಕು, ಒಂದು 10 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಂದು ಬೌಲಿಗೆ ತುಪ್ಪ ಹಾಕೋಬೇಕು. ಅದು ಬಿಸಿ ಆದಮೇಲೆ ಜೀರಿಗೆ ಮತ್ತು ಆಮೇಲೆ ಕೆಂಪು ಮೆಣಸು ಕಟ್ ಮಾಡಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಮತ್ತು ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚಲೋತ್ನಾಗಿ ಬ್ರೌನ್ ಆಗೋಸ್ತನ ಫ್ರೈ ಮಾಡ್ಕೋಬೇಕು. ಫುಲ್ ಬ್ರೌನ್ ಆದಮೇಲೆ ಸ್ವಲ್ಪ ಉಪ್ಪು ಖಾರ ಮತ್ತು ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬರ್ಕಿ ಚಲೋತ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಇದ್ರ ಸಂಗಡ ಬೆಸ್ಟ್ ಕಾಂಬಿನೇಷನ್ ಏನಂತಂದ್ರಪ್ಪ ಅಂದ್ರೆ ಮೆಕ್ಕೆಜೋಳದ ರೊಟ್ಟಿ. ಸೊ ನೀವು ಎಂಜಾಯ್ ಮಾಡಿರಿ. ಆ್ಯಂಡ್ ಇದು ಜಸ್ಟ್ ವಿಂಟರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.